ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ನಾಳೆ ಕರ್ಮಯೋಗಿ ಡಾಕ್ಟರ್ ಎಸ್ ಪಾಟೀಲರ 4ನೇ ಪುಣ್ಯಸ್ಮರಣೆ, ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಕಲಬುರಗಿಯಲ್ಲಿ ಧೀಮಂತ ಧುರೀಣ ಗ್ರಂಥ ಬಿಡುಗಡೆ, ಮೋದಿ ಶಾ ವಿರುದ್ಧ ಖರ್ಗೆ ತೀವ್ರ ವಾಗ್ದಾಳಿ. ಚಂದು ಪಾಟೀಲರಿಗೆ ವೈಯಕ್ತಿಕ ನಿಂದನೆ ಸರಿಯಲ್ಲ, ಸರ್ಕಾರವನ್ನು ಪ್ರಶ್ನಿಸಿದರೆ ಕೇಸ್ ಹಾಕಿ ಹೆದರಿಸುತ್ತಿದ್ದಾರೆ, ದೇವೇಂದ್ರ ದೇಸಾಯಿ ಕಲ್ಲೂರು. ದಿವಂಗತ ಶ್ರೀ ಗಂಗಾಧರ ನಮೋಶಿಯವರ ಸ್ಮರಣಾರ್ಥ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ 1 ತಿಂಗಳ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ. ಈಗ ವಾರ್ತೆಗಳ ವಿವರ. ಡಾಕ್ಟರ್ ಎಸ್ ಪಾಟೀಲರ 4ನೇ ಪುಣ್ಯಸ್ಮರಣೆ ಅಂಗವಾಗಿ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಗಸ್ಟ್ 23ರಂದು ಭಾನುವಾರ ಸಂಜೆ 5 ಗಂಟೆಗೆ ನಗರದ ಸೇಡಂ ರಸ್ತೆಯ ಹಳೆಯ ಆರ್ಟಿಒ ಕಚೇರಿ ಎದುರಿನ ಎಂಆರ್ಎಂಸಿ ಎಸ್ಸಿ ಹಾಲಿನಲ್ಲಿ ಎಸ್ಆರ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಅಜಯ್ ಧರಂ ಸಿಂಗ್ ಉದ್ಘಾಟಿಸಿ ಕರ್ಮಯೋಗಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಎಸ್ಆರ್ ಪಾಟೀಲ್ ಫೌಂಡೇಶನ್ ಗೌರವಾಧ್ಯಕ್ಷೆ ಶ್ರೀಮತಿ ಸರೋಜಿನಿ ದೇವಿ ಎಸ್ ಪಾಟೀಲ್ ಘನ ಉಪಸ್ಥಿತಿ ವಹಿಸಲಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮನು ಬಳಿಗಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಟೀಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಎಸ್ ಪಾಟೀಲ್, ಉದ್ಯಮಿ ರೇವಣಸಿದ್ದಪ್ಪ ಜಿ ಪಾಟೀಲ್, ಚಲನಚಿತ್ರ ನಿರ್ಮಾಪಕ ಹಾಗೂ ಉದ್ಯಮಿ ಬಸಂತಕುಮಾರ್ ಪಾಟೀಲ್, ನಿರ್ದೇಶಕ ಸಿದ್ದಲಿಂಗ ಎಸ್ ಪಾಟೀಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಈ ವರ್ಷದ ಕರ್ಮಯೋಗಿ ಪ್ರಶಸ್ತಿಯನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದ ಗಣ್ಯರಿಗೆ ಪ್ರದಾನ ಮಾಡಲಾಗುತ್ತದೆ. ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು, ಹಾರಕೂಡು ಸಂಸ್ಥಾನ ಹಿರೇಮಠಿವರಿಗೆ ಶಿಕ್ಷಣ ಸೇವೆ, ಡಾಕ್ಟರ್ ವಿಲಾಸವತಿ ಖೂಬಾ ಸಮಾಜ ಸೇವೆ, ಎಕೆ ರಾಮೇಶ್ವರ್ ಸಾಹಿತ್ಯ ಕ್ಷೇತ್ರ, ಪಂಡಿತ್ ಫಕೀರೇಶ್ ಕಣವಿ ಕಲಾ ಕ್ಷೇತ್ರ, ಖ್ಯಾತ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಶೇಖರ್ ಪಾಟೀಲ್ ಆರೋಗ್ಯ ಕ್ಷೇತ್ರ, ಡಾಕ್ಟರ್ ಸಂಜೀವ್ ಗುಪ್ತಾ ಉದ್ಯಮ ಕ್ಷೇತ್ರ, ರಾಹುಲ್ ಕುಮಾರ್ ಎನ್ ಬಲ್ಟೋಟಾ ವಾಣಿಜ್ಯೋದ್ಯಮ ಕ್ಷೇತ್ರ, ಪ್ರೀತಮ್ ಮೆಹ್ತಾ ಉದ್ಯಮ ಕ್ಷೇತ್ರದಲ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಮುಂಬೈನ ಖ್ಯಾತ ಗಾಯಕಿ ಶ್ರೀಮತಿ ಮಧುಶ್ರೀ ಭಟ್ಟಾಚಾರ್ಯ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮವು ನಡೆಯಲಿದ್ದು, ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಎಸ್ಆರ್ ಪಾಟೀಲ್ ಫೌಂಡೇಶನ್ ಆಹ್ವಾನಿಸಿದೆ. ನಾವು ಅರ್ಹತೆ, ಯೋಗ್ಯತೆ ಮತ್ತು ಪ್ರಾದೇಶಿಕ ಅಸಮಾನತೆ ಐತೆ ಅಂತ ತಾವೇನು ಹೇಳ್ತಿದ್ರೆ ಅದನ್ನು ಹೋಗಲಾಡಿಸೋ ಸಲುವಾಗಿ ಕಲ್ಯಾಣ ಕರ್ನಾಟಕದವರಿಗೇ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಈ ಒಂದು ಕರ್ಮಯೋಗಿ ಪ್ರಶಸ್ತಿಯನ್ನು ನಾವು ಪುರಸ್ಕಾರ ಮಾಡ್ತಾಯಿದ್ದೀವಿ, ಪ್ರದಾನ ಮಾಡ್ತಾಯಿದ್ದೀವಿ. ಆ ಪ್ರಕಾರ ಈ ವರ್ಷ ನಾಳೆ ಇದನ್ನು 6 ಗಂಟೆಗೆ ಮಾನ್ಯ ಮಂತ್ರಿಗಳು ಸನ್ಮಾನ್ಯ ಅಜಯ್ ಸಿಂಗ್ ಅವರು ಬರ್ತೀನಿ ನಾನು ಅಂತ ಹೇಳಿದ್ದಾರೆ. ಎಸ್ ಪಾಟೀಲ್ರವರು ಉದ್ಯಮಿಗಳು ಮತ್ತು ಕೃಷಿಕರು, ಆದರೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಕಾಲೇಜನ್ನು ಶುರು ಮಾಡಿದ್ರು ಅವರು, ಅದನ್ನು ಮತ್ತೆ ಬೇರೆದವರಿಗೆ ನಡೆಸಕ್ಕೆ ಕೊಟ್ಟಿದ್ದಾರೆ. ಊರಲ್ಲಿ ಹೈಸ್ಕೂಲು, ಅದಕ್ಕೆ ಅವ್ರ ತಾಯಿಯವರ ಹೆಸರಲ್ಲೇ ಜಮೀನು, ವಿದ್ಯಾರ್ಥಿಗಳಿಗೆ ಇವೆಲ್ಲ ಪಾರಿತೋಷಿಕಗಳನ್ನು ಮತ್ತು ಅನುದಾನವನ್ನು, ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಎಲ್ಲ ಮಾಡ್ತಾಯಿದ್ರು ಅವರು. ನೋಡ್ರಿ, ಇಲ್ಲಿಯರಿಗೆ ಕೊಡಬೇಕು ಅನ್ನೋದ್ರ ಸಲುವಾಗಿ ನಾವು ಇದೊಂದು ವಿಶೇಷ ಕಾರ್ಯಕ್ರಮ ಇದೆ. ಯಾಕಂದ್ರೆ ಈಗ ಬೆಂಗಳೂರಿಗೆ ಯಾರು ಮಾಡಿದ್ರೆ ಅವರು ಉತ್ತರ ಕರ್ನಾಟಕದವರಿಗೆ ಕೊಡಂಗೇ ಇಲ್ಲ. ನಗರದ
ಎಸ್ಎಫ್ ಪಂಡಿತ್ ರಂಗಮಂದಿರದಲ್ಲಿ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೀವನ ಮತ್ತು ಹೋರಾಟದ ಕುರಿತು ರಚಿತವಾದ ಧೀಮಂತ ಧುರಿಣ ಅಭಿನಂದನಾ ಗ್ರಂಥದ ಕನ್ನಡ ಆವೃತ್ತಿ ಬಿಡುಗಡೆ ಸಮಾರಂಭ ಶನಿವಾರ ಅದ್ದೂರಿಯಾಗಿ ನಡೆಯಿತು. ಇಂಗ್ಲಿಷ್ನಲ್ಲಿ ಲೇಖಕ ಡಾಕ್ಟರ್ ಸುಖದೇವ್ ಥೋರಾಟ್ ರಚಿಸಿದ ಈ ಗ್ರಂಥವನ್ನು ರಾಹು ಕನ್ನಡಕ್ಕೆ ಅನುವಾದಿಸಿದ್ದು ಗಣ್ಯರು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಈ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೇಶದಲ್ಲಿ ಸಂವಿಧಾನದ ಆಶಯಗಳನ್ನು ದುರ್ಬಲಗೊಳಿಸಿ ಮನುಸ್ಮೃತಿಯನ್ನು ಪುನಃ ಸ್ಥಾಪಿಸಲು ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದರು. ಸಂವಿಧಾನವನ್ನು ರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕರ ಮೇಲಿದೆ ಎಂದರು. ಒಂದೇ ಮಾತ್ರಂ ವಿವಾದ, ಎಸ್ಐಆರ್ ಪ್ರಕ್ರಿಯೆ, ಡಿಮಾನಿಟೈಸೇಷನ್, ಬೆಲೆ ಏರಿಕೆ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ಪ್ರಭಾವ ಸೇರಿದಂತೆ ಹಲವು ರಾಷ್ಟ್ರೀಯ ವಿಚಾರಗಳನ್ನು ಪ್ರಸ್ತಾಪಿಸಿದ ಖರ್ಗೆ ಸರ್ಕಾರ ಜನರ ನೈಜ ಸಮಸ್ಯೆಗಳ ಕಡೆ ಗಮನ ಹರಿಸಬೇಕೆಂದು ಆಗ್ರಹಿಸಿದರು. ಮನ್ ಕಿ ಬಾತ್ ಬೇಡ, ಜನ್ ಕಿ ಬಾತ್ ಕೇಳಿ ಎಂದು ಕೇಂದ್ರ ಸರ್ಕಾರವನ್ನು ಟೀಕಿಸಿದರು. ಇದು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಇಂಗ್ಲಿಷ್ನಲ್ಲಿ 2 ವರ್ಷದ ಹಿಂದೆ ದಿಲ್ಲಿಯಲ್ಲಿ ಅವರು ಇದನ್ನು ಬಿಡುಗಡೆ ಮಾಡಿದ್ರು. ಇದು ಕನ್ನಡದಲ್ಲಿ ಬಿಡುಗಡೆ ಆಗ್ತದೆ. ಹಿಂಗೆ ಅವ್ರು ಬಂದು ಇಂಥ ಭಾಷಣ ಮಾಡಿದ್ರು, ಜನ ಸೇರ್ತಾ ಇದ್ದಾರೆ, ಈಗ ಚುನಾವಣೆ ಬರ್ತಾ ಇದೆ, ಆಗ ದಯವಿಟ್ಟು ನೀವು ಯಾರ ಒಬ್ರು ಬರಬೇಕು ಅಂತ. ಬಹುಶಃ ಅವ್ರೇನಾದರೂ ಅವ್ರಿಗೆ ಹೇಳಿಕೊಟ್ರೋ ಏನೋ ಗೊತ್ತಿಲ್ಲ. ನೋಡಿ ಹೋಗಿ ನೀವೇನು ಮಾಡಕ್ಕೆ ಹೋಗಬೇಡಿ, ಬಂದಿದ್ದಾನೆ ಅಂತಂದರೆ ಸುದ್ದಿಕರಣ ಮಾಡಿಬಿಡಿ, ಅದು ನ್ಯೂಸ್ ಆಗಿಬಿಡ್ತದೆ. ದೊಡ್ಡ ನ್ಯೂಸ್ ಆಯಿತು ಅಂದರೆ ಎಲ್ಲ ಕಡೆ ಯಾರು ವಿಶೇಷವಾಗಿ ಹಿಂದುತ್ವ ಮೇಲೆ ನಂಬಿಕೆ ಇದೆ ಅವರು ಆಟೋಮೆಟಿಕ್ಲಿ ಒಂದಾಗ್ತಾರೆ. ಆಟೋಮೆಟಿಕ್ಲಿ ಅವರು ಒಂದಾದರೆ ನೀವು ಭಾಷಣ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ನೀವು ವೋಟ್ ಒಂದು ಕಡೆ ಕನ್ಸಾಲಿಡೇಟ್ ಆಗ್ತವೆ. ಈ ಒಂದು ದೃಷ್ಟಿಯಿಂದ ವೋಟಿಂಗ್ಗೋಸ್ಕರ ಧರ್ಮದ ಆಧಾರ ತಗೊಂಡು ಶುದ್ಧೀಕರಣದ ಒಂದು ಕಾರ್ಯಕ್ರಮ ಮಾಡಿದ್ರು. ನಾನು ಶುದ್ಧೀಕರಣ ಮಾಡಲಿ, ಅವ್ರು ಯಾಕರಣೆ ಮಾಡಲಿ, ನಾನು ನಂದು ಬಿಡೋನಲ್ಲ, ಬೇರೆಯವ್ರದ್ದು ಹಿಡಿಯೋನಲ್ಲ. ನಂದೇ ಅವ್ರದ್ದು. ನನ್ನ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ತತ್ವ, ನನ್ನ ತತ್ವ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಸೈಂಟಿಫಿಕ್ ರಿಲಿಜನ್ ತತ್ವ, ನನ್ನ ತತ್ವ ಸರ್ವರಿಗೆ ತೆಗೆದುಕೊಂಡು ಹೋಗತಕ್ಕಂಥ ಸೆಕ್ಯುಲರ್ ಪಾರ್ಟಿ ಇದರಲ್ಲಿಂದ, ಅದೇ ನನ್ನ ತತ್ವ. ಅದಕ್ಕೆ ಅವ್ರು 100 ಹೇಳಿಕೊಂಡು ಹೊಯ್ಕೊಂಡ್ರು ಕೂಡ ನಾ ಬಿಡವಲ್ಲ. ಸಮಾರಂಭದಲ್ಲಿ ನಟ ಪ್ರಕಾಶ್ ರಾಜ್ ಮಾತನಾಡಿ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸುವ ಹೋರಾಟದಲ್ಲಿ ಎಲ್ಲರೂ ಒಂದಾಗಬೇಕೆಂದು ಕರೆ ನೀಡಿದರು. ಅವರು ಒಂದು ವೇದಿಕೆ ಮೇಲೆ ಹೋಗಿ ಬಂದದ್ದಕ್ಕೆ ಅದನ್ನ ತೊಳೆದ್ರಂತೆ, ಶುಭ್ರ ಮಾಡಿದ್ರಂತೆ. ಆಕ್ಚುಲಿ ಅವ್ರಿಗೆ ಹೇಳಬೇಕಾಗಿರೋದು, ನೀವುಗಳು ಶುಭ್ರ ಮಾಡಬೇಕಾಗಿರೋದು ಇವರು ನಿಂತ ವೇದಿಕೆನಲ್ಲ. ಪ್ರತಿದಿನ ಸುಳ್ಳು ಹೇಳೋ, ಕೆಟ್ಟ ಕನಸುಗಳನ್ನ ಮಾರೋ, ಅವಾಚ್ಯ ಬೈಗಳನ್ನ ಬೈಯೋ ನಿಮ್ಮ ಬಾಯಿಗಳನ್ನು ಶುಭ್ರ ಮಾಡಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ, ನೀವು ನಂಬಿರೋ ಗಂಗಾಜಲ ಇರ್ಬೋದು, ಗೋಮೂತ್ರ ಇರ್ಬೋದು, 1-2 ಗ್ಲಾಸ್ ತಗೊಂಡು ಗಳ ಅಂತ ಗಾರ್ಗಲ್ ಮಾಡಿ ಆಮೇಲೆ ಮಾತಾಡಿ ಅಂತ ಹೇಳಬೇಕು. ಇವ್ರಿಗಿದೇ ಕೆಲಸ, ನಾಮಕರಣ ಮಾಡೋದು, ದೇಶದ್ರೋಹಿ ಅನ್ನೋದು, ಇನ್ನೇನೋ ಹಬ್ಸೋದು. ಮೊನ್ನೆ ನಾನು ಕೂಡ ಅರಬ್ಬಿ ಸಮುದ್ರದ ಮೀನಿಗೆ ಆಹಾರ ಮಾಡಬೇಕು ಅಂತ ಹೇಳಿದ್ರಂತೆ ಒಬ್ರು. ಅದಕ್ಕೆ ಜನ ಅಂದ್ರು ಅವ್ರಿಗೆ, ಅಲ್ಲ ಸ್ವಾಮಿ ಪ್ರಕಾಶ್ ರೈ ಅವರನ್ನು ನೀವು ಅರಬ್ಬಿ ಸಮುದ್ರಕ್ಕೆ ಹೆಂಗೆ ಹಾಕ್ತೀರಿ, ಒಂದು ಗಾಳಕ್ಕೆ ಹಾಕಕ್ಕಲ್ಲ, ದೊಡ್ಡ ಕಾಯ ಅದು, 1,00,000 ಪೀಸ್ ಮಾಡಿಬಿಟ್ಟು ಮೀನುಗಳಿಗೆ ಹಾಕಿ. ಆದರೆ ಸಮಸ್ಯೆ ಏನಂದ್ರೆ, ಲಕ್ಷಾಂತರ ಮೀನುಗಳು ತಿಂದು ಅದನ್ನು ನೀವು ಹಿಡಿದು ತಿಂದು ಕರಾವಳಿ ಜನ ಎಲ್ಲ ಪ್ರಕಾಶ್ ರೈ ತರ ಆಗ್ಬಿಟ್ರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿ ಸಂವಿಧಾನ ರಕ್ಷಣೆಗಾಗಿ ಕಾಂಗ್ರೆಸ್ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಬಹಳ ಸಣ್ಣ ವಯಸ್ಸಿಂದ ನೋಡಿದ್ದೀನಿ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಸಚಿವರಾಗಿದ್ದಾಗ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ನಾನು ವಿದ್ಯಾರ್ಥಿ ನಾಯಕ,
ಯಾವಾಗ ಹೋದ್ರೂ ಸ್ವಲ್ಪ ಗಲಾಟೆ ಮಾಡೇ ಹೋಗ್ತಾ ಇದ್ದಿದ್ದು ಅವ್ರ ಹತ್ರ ನಾವು. ನೀವೆಲ್ಲ ಕಪಿಗಳಪ್ಪ, ನೀವೆಲ್ಲ ವಿದ್ಯಾರ್ಥಿಗಳು ಏನು ಇಷ್ಟು ಗಲಾಟೆ ಮಾಡ್ತೀರಾ ಅನ್ನೋರು. ಯಾಕಂದರೆ ಪ್ರತಿ ಸೆಪ್ಟೆಂಬರಲ್ಲಿ ಒಂದು ಸ್ಟ್ರೈಕ್ ಮಾಡ್ತಾ ಇದ್ವಿ, ನಮ್ಮದೇ ಸರ್ಕಾರ, ಅದನ್ನು ನಾವು ಸ್ಟ್ರೈಕ್ ಮಾಡಿಬಿಡ್ತಾ ಇದ್ವಿ. ಈಗ ಸ್ಟ್ರೈಕ್ ಅನ್ನೋದೇ ಕೇಳ್ತಾ ಇಲ್ಲ. ಅದನ್ನು ಜನ್ಸಿ ಏನು ಮಾಡ್ತಾ ಇದೆ ಅಂತೇಳಿ ಪ್ರಕಾಶ್ ರಾಜ್ ಅವರು ಹೇಳಿದ್ರು. ಯಾಕಂದರೆ ಭಾರತೀಯ ಜಾತಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಕೆಲವರಿಗೆ ಕೆಲವು ಕೆಲಸಗಳು ಮಾತ್ರ ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಜ್ಞಾನಗಳು ಸ್ಥಿಮಿತವಾಗಿರುತ್ತೆ, ಕೆಲವರಿಗೆ ಕೆಲವು ಅಧಿಕಾರಗಳು ಮಾತ್ರ ಸ್ಥಿಮಿತವಾಗಿರುತ್ತೆ. ಬಾಕಿಯವರು ಅವರು ಸ್ಲೇವ್ ಅಂತ ಹೇಳಿದ್ರು ನಾನು ಗುಲಾಮರಾಗಿ ನಾವೆಲ್ಲ ಇದ್ದಿರ್ತಕ್ಕಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಸಮಾಜದ ವ್ಯವಸ್ಥೆ ನಾವು ನೋಡಿದಾಗ ಭಾರತ ದೇಶದಲ್ಲಿ ಇತಿಹಾಸ ಅಥವಾ ಯಾವುದಾದ್ರೂ ಒಂದು ಇತಿಹಾಸ ತೆಗೆದುಕೊಂಡಾಗ ಗೌತಮ ಬುದ್ಧ ಬರೋದಕ್ಕಿಂತ ಮೊದಲು ಸಹ ಇಲ್ಲಿ ಧರ್ಮ ಪ್ರಭುತ್ವ ಅಂತಕ್ಕಂಥದ್ದು, ಧರ್ಮ ಹೇಳಿದ್ದೆ, ಆ ಧರ್ಮವನ್ನು ನಡೆಸ್ತಕ್ಕಂಥವ್ರು ಹೇಳಿದ್ದೆ ಎಲ್ಲ, ಕಾನೂನು ಸಂವಿಧಾನ ಎಲ್ಲ. ಬೇರೆ ಯಾರಿಗೂ ಸಹ ಹಕ್ಕಿಲ್ಲ. ಧರ್ಮವನ್ನು ಸಂಸ್ಕೃತವನ್ನು ನೀವು ಓದಂಗಿಲ್ಲ. ಓದಿದ್ರೆ ಕಿವಿಗೆ ಸೀಸ ಹಾಕಿರೋರು, ಇಲ್ಲ ನಾಲ್ಗೆ ಕತ್ತರಿಸ್ಬಿಟ್ಟಿರೋರು. ಅದನ್ನು ಏಕಲವ್ಯವನ್ನು ನೋಡಿದ್ದೀರಿ, ಶಂಭುಕನನ್ನು ಸಹ ನೋಡಿದ್ದೀರಿ. ಶೂದ್ರ ಏನಾದರೂ ಅವನಲ್ಲಿ ಸಾಮರ್ಥ್ಯ ಏನಾದರೂ ಇದ್ದು ಅವನೇನಾದರೂ ಸಾಧನೆ ಮಾಡಿದ್ರೆ ಅವನಿಗೆ ಸಮಾಜದಲ್ಲಿ ಬದುಕಕ್ಕಾಗೋದಿಲ್ಲ ಅಂತ ಆಗಲೇ ತೋರಿಸಿದ್ರು. ಧರ್ಮ ಪ್ರಭುತ್ವ ಸರಿ ಬರಲಿಲ್ಲ ಅಂತೇಳಿ ರಾಜಪ್ರಭುತ್ವ ಬಂತು. ಈ ರಾಷ್ಟ್ರದಲ್ಲಿ 1580 ರಾಜ ಮಹಾರಾಜರಿದ್ದಂಥ ಕಾಲದಲ್ಲಿ ಯಾವುದೇ ಸಂವಿಧಾನ ಇರಲಿಲ್ಲ. ರಾಜ, ಮಂತ್ರಿ, ಪಾಳೆಗಾರ, ಜಮೀನ್ದಾರ, ನಾವೆಲ್ಲರೂ ಸಹ ಗುಲಾಮರು. ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಂತ ಬಹುಜನ್, ಕೇವಲ ದಲಿತರು ಅಂತ ಮಾತ್ರ ಹೇಳಕ್ಕೋಬೇಡಿ, ಬಹುಜನರು ಎಲ್ಲರೂ ಸಹ ಶೂದ್ರರು, ದಲಿತರು, ಪಂಚಮರು ಅಂತ ಹೇಳಿ ಏನು ಹೇಳ್ತಾ ಇದ್ದೀವಿ, ಇವರೆಲ್ಲರೂ ಸಹ ಕಷ್ಟವನ್ನು ಅನುಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ, ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ರಾಷ್ಟ್ರಕ್ಕೆ ಸ್ವತಂತ್ರ ಹೋರಾಟ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾದ ಹೋರಾಟವನ್ನು ಮಾಡಿ ಭಾರತ ದೇಶದ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ನಿಂದ ಕೊಯ್ಮಾ ಅಂತ ಹೇಳಿ. ಈಗ ಅಲ್ಲಿ ನಮ್ಮ ವಿರೋಧ ಪಕ್ಷದವ್ರು ಹೇಳ್ತಾ ಇರ್ತಾರೆ ಭಾರತ ಖಂಡ, ಜಮ್ಮು ದ್ವೀಪ, ಅದು ಇದು ಅಂತ ಹೇಳಿ. ಮೊದಲೇ ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ ಯೂನಿವರ್ಸಿಟಿ ಅವರಿಗೆ ರಾಷ್ಟ್ರ ಅಂತಕ್ಕಂಥದ್ದು ಏನೋ ಒಂದು ಪರಿಕಲ್ಪನೆ ಸಹ ಇರಲಿಲ್ಲ. ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಇವತ್ತು ನಮಗೆ ದೇಶಭಕ್ತಿ, ರಾಷ್ಟ್ರಭಕ್ತಿ, ದೇಶ ಪ್ರೇಮ ಹೇಳ್ಕೊಡಕ್ಕೆ ಬಂದ್ಬಿಟ್ಟಿದ್ದಾರೆ. ಈ ಪುಸ್ತಕದಲ್ಲಿ ಓಡಾಡಿದ್ರೆ ಅವರು ಅವರ ಅಧಿಕಾರದಲ್ಲಿದ್ದರೂ ಅನ್ನೋ ಪ್ರಶ್ನೆ ಅಲ್ಲ, ಅವರು ಅನುಭವಿಸ್ತಿದ್ದ ನೋವು, ಹೆಜ್ಜೆಗೂ ಸಹ ಏನಾದರೂ ಸಾಧನೆ ಮಾಡಬೇಕಾದ ಅದು ಭೂ ಸುಧಾರಣೆ ಕಾನೂನು ಇರ್ಬೋದು, ಕಾರ್ಮಿಕರ ವೇತನ ಇರ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ ಅಂತ ಹೇಳಿ ಅದಕ್ಕೆ ದೊಡ್ಡ ಕೊಡುಗೆ ಕೊಟ್ಟಂತ ಖರ್ಗೆ ಸಾಹೇಬರು ತಾವೆಲ್ಲರೂ ಸಹ ನೋಡಿರ್ತೀರಿ. ಬೇರೆ ಯಾರಾದರೂ ಅವರವರ ಕ್ಷೇತ್ರದಲ್ಲಿ ಏನಾದರೂ ಮಾಡಿರ್ತಾರೆ. ಖರ್ಗೆ ಸಾಹೇಬರು ಅತಿ ದೊಡ್ಡ ESI ಹಾಸ್ಪಿಟಲ್ ಕಾರ್ಮಿಕರಿಗೋಸ್ಕರ ಇಡೀ ದಕ್ಷಿಣ ಭಾರತದ ದೊಡ್ಡ ಹಾಸ್ಪಿಟಲ್ ಗುಲ್ಬರ್ಗ ಕಟ್ಟಿರ್ತಕ್ಕಂಥ ಕೀರ್ತಿ ಖರ್ಗೆ ಸಾಹೇಬರಿಗಿದೆ. ಯಾಕಂದರೆ ಖರ್ಗೆ ಸಾಹೇಬ್ರಿಗೆ ಅಷ್ಟೊಂದು ತಾವೆಲ್ಲ ಅಧಿಕಾರ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಜಯದೇವ ಹಾಸ್ಪಿಟಲ್ ಇದೆ. ಆದ್ದರಿಂದ ಹೆಜ್ಜೆಗೂ ಸಹ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ ಮಹಾನ್ ನಾಯಕರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ಮಾಡ್ಕೊಂಡು ಬಂದಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ನಿರಂತರವಾಗಿ 60 ವರ್ಷಗಳ ಕಾಲ ಅವ್ರ ಜೊತೆ ಇತ್ತು. ಅವರು ಸಹ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಲಿಕ್ಕೆ ಎಲ್ಲ ರೀತಿಯ ತ್ಯಾಗವನ್ನು ಸಹ ಮಾಡಿ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಬೆಳೆಸಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ನಾನಾದರೂ ಹೇಳೋದಿಷ್ಟೇ, ಏನು ಖರ್ಗೆ ಸಾಹೇಬರು ಶಿಕ್ಷಣ ಕ್ಷೇತ್ರದಲ್ಲಿ, ಕಾರ್ಮಿಕರ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕಲ್ಯಾಣ ಕ್ಷೇತ್ರದಲ್ಲಿ ಮತ್ತು ಅದರಲ್ಲೂ ಸಹ ಪೊಲೀಸ್ ಇಲಾಖೆಯಲ್ಲಿ ಏನು ಒಂದು ಸುಧಾರಣೆಯನ್ನು ಮಾಡಿದ್ರು, ಇವೆಲ್ಲ ಯಾವ್ಯಾವ ರೀತಿ ಮಾಡೋದ್ರಿಂದ ಏನು ಅನುಕೂಲ ಆಗಿದೆ ಅನ್ನೋದು ತಿಳ್ಕೊಂಡು ಅವರ ಕೈಯನ್ನು ಮತ್ತಷ್ಟು ಬಲಪಡಿಸಿ ಇಂಥ ಚಿಂತನೆ ಇರ್ತಕ್ಕಂಥ ಎಲ್ಲರಿಗೂ ಸಹ ತಾವು ಆಶೀರ್ವಾದ ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಸಾಹಿತಿಗಳು, ಬುದ್ಧಿಜೀವಿಗಳು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು. ಬಿಜೆಪಿ ಮಹಾನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ವಿರುದ್ಧ ಕಾಂಗ್ರೆಸ್ ನಾಯಕರು ವೈಯಕ್ತಿಕ ನಿಂದನೆ ಮಾಡಿರುವುದು ಸರಿಯಲ್ಲ ಎಂದು ಬಿಜೆಪಿ ನಗರ OBC ಘಟಕದ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ಆರೋಪಿಸಿದ್ದಾರೆ.
ಪತ್ರಿಕಾ ಹೇಳಿಕೆ ನೀಡಿರುವ ಅವರು ಕಲಬುರಗಿ ನಗರದ ಹದಗೆಟ್ಟ ರಸ್ತೆಗಳು, ರಿಂಗ್ ರಸ್ತೆಯ ದುಸ್ಥಿತಿ, ಸೂಪರ್ ಮಾರ್ಕೆಟ್ ಪ್ರದೇಶದ ಸಮಸ್ಯೆಗಳು ಸೇರಿದಂತೆ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರನ್ನು ಪ್ರಶ್ನಿಸುವುದು ವಿರೋಧ ಪಕ್ಷದ ಜವಾಬ್ದಾರಿ ಎಂದಿದ್ದಾರೆ. ಜಿಲ್ಲೆಯಲ್ಲಿ ಕೊಲೆ, ಸೂಲಿಗೆ, ಮನೆಗಳತನ, ಅಕ್ರಮ ಗಾಂಜಾ ಮಾರಾಟ, ಮಟ್ಕಾ ದಂಧೆ ಹಾಗೂ ಅಕ್ರಮ ಮರಳು ಸಾಗಾಟದಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವುದು ಸರ್ಕಾರದ ಹೊಣೆಗಾರಿಕೆಯೇ ಹೊರತು ವಿರೋಧ ಪಕ್ಷದಲ್ಲ ಎಂದು ಕಲ್ಲೂರ್ ಹೇಳಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳು, ಉದ್ಯೋಗ, ಕುಡಿಯುವ ನೀರು ಮತ್ತು ರಸ್ತೆ ಸುರಕ್ಷತೆ ಕುರಿತು ಪ್ರಶ್ನಿಸಿದರೆ ವಿಪಕ್ಷ ನಾಯಕರ ವಿರುದ್ಧ ವೈಯಕ್ತಿಕ ನಿಂದನೆ ಮಾಡಿ ಪ್ರಕರಣ ದಾಖಲಿಸುವ ಮೂಲಕ ಹೆದರಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಬಿಜೆಪಿ ನಾಯಕ ದೇವೇಂದ್ರ ದೇಸಾಯಿ ಕಲ್ಲೂರ್ ಅವರ ಸರ್ಕಾರ ಸಾರ್ವಜನಿಕ ಸಮಸ್ಯೆಗಳಿಗೆ ಉತ್ತರ ನೀಡಬೇಕು, ಪ್ರಶ್ನೆ ಕೇಳುವವರನ್ನು ಗುರಿಯಾಗಿಸಬಾರದೆಂದು ಆಗ್ರಹಿಸಿದ್ದಾರೆ. ಮೊನ್ನೆ ನಾಗೇಂದ್ರ ರಾಜೀನಾಮೆ ಕೊಡುವಂತೇಳಿ ನಮ್ಮ DC ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ನಮ್ಮ ನಾಯಕರಾದ ಚಂದು ಪಾಟೀಲ್ ಅವರು ಭಾಷಣದಲ್ಲಿ ಜಿಲ್ಲಾಡಳಿತ ಮತ್ತು ಕಾಂಗ್ರೆಸ್ ಪಕ್ಷದ ದುರಾಡಳಿತಕ್ಕೆ ಭಾಷಣ ಮಾಡೋದಕ್ಕಾಗಿ ಕಾಂಗ್ರೆಸ್ ನಾಯಕರು ಮತ್ತು ಇನ್ನಿತರರು ನಮ್ಮ ರಾಜ್ಯ ನಾಯಕರಿಗೆ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಯಾಕಂದರೆ ಅವರಿಗೆ ನಾವು ಆಡಳಿತವಾಗಿ ಕೇಳೋದು ಪ್ರಶ್ನೆ ಭಾಳ ತಪ್ಪಾಗಿದೆ. ಯಾಕಂದರೆ ಇವತ್ತು ಆಡಳಿತ ನಡೆಸುವವರು ನಾವು ಯಾಕೆ ವಿರೋಧ ಪಕ್ಷ ಕೇಳೋದು ತಪ್ಪಾಗ್ತದೆ ಅಂತ ಕೇಳ್ತೀನಿ. ಯಾಕಂದರೆ ಇವತ್ತು ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಯಾಕಂದರೆ ಅವರಿಗೆ ನಿಂದನೆ ಮಾಡ್ಲಕತ್ತಾರ. ಅಂಥವ್ರ ವಿರುದ್ಧ ನಮ್ಮದೇ ಆದಂಥ BJP ನಗರ OBC ಮೂರ್ತಿಯ ವತಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಏಕೆ ಮಾಡ್ಲಕತ್ತೀವಿ ಅಂದ್ರೆ ನಮ್ಮ ನಾಯಕರಿಗೆ ಹಗುರವಾಗಿ ಮಾತಾಡಬೇಡಿ. ಯಾಕಂದರೆ ಇವತ್ತು ಆಡಳಿತ ನಾವು ಯಾರಿಗೆ ಕೇಳಬೇಕು? ಜಿಲ್ಲಾ ಉಸ್ತುವಾರಿ ಸಚಿವರು ಈ ಭಾಗದಾಗ ಅವರ ಪ್ರಬಲ ನಾಯಕರಿದ್ದಾರೆ. ಆ ನಾಯಕರಿಗೆ ನಾವು ಕೇಳೋದು ತಪ್ಪ. ಜಿಲ್ಲಾಡಳಿತದ ಯಾಕಂದರೆ ನಿರ್ಲಕ್ಷ್ಯ ಕಾರಣಕ್ಕಾಗಿ ಇವತ್ತು ಗಾಂಜಾ ಇರಲಿ, ಮಟಕ ಇರಲಿ ಮತ್ತು ಉಸುಕಿನ ದಂಧವಿರಲಿ ಇನ್ನಿತರ ಬಗ್ಗೆ ನಮ್ಮ ನಾಯಕರಿಗೆ ಕೇಳಿದ್ದಕ್ಕೆ ತಪ್ಪಾಗಿದೆ. ಯಾಕಂದರೆ ಇವತ್ತು ಯಾರಾದರೂ ಕೇಳಿದ್ರೆ ಅವರಿಗೆ ಕೇಸ ಬೆದರಿಕೆ ಹಾಕ್ತಿರ್ತಾರೆ. ಯಾಕೆಂದರೆ ಅವ್ರಿಗೆ ಒಂದೇ ಕೇಸ್ ಅಂದರೆ ನಮಗೂ ಹಾಕೋಕ್ಕೆ ಕೇಸ್ ನಂಬಲ್ಲೂ ಇಲ್ಲ. ಇಂಥ ಕಾರಣಕ್ಕಾಗಿ ನಮ್ಮ ಜಿಲ್ಲೆಯ ನಾಯಕರಾದಂಥ ಚಂದು ಪಾಟೀಲ್ ಅವರಿಗೆ ವೈಯಕ್ತಿಕ ನಿಂದನೆ ಮಾಡಬಾರ್ದು. ಯಾಕಂದರೆ ಇವತ್ತು ಏನೇ ಬರಲಿಕ್ಕೆ ನಮ್ಮ ನಾಯಕರ ಬಗ್ಗೆ ನಿಂದನೆ ಮಾಡ್ತದೆ. ಇಂಥವ್ರ ವಿರುದ್ಧ ನಾವು ಕಠಿಣ ಕ್ರಮವನ್ನು ತೆಗೆಯಬೇಕು ಜಿಲ್ಲಾಡಳಿತ ಮತ್ತು ಜಿಲ್ಲಾ SP ಅವರು. ಯಾಕೆಂದರೆ ನಾವು ನಡೆಯುವಂಥ ಗುಲ್ಬರ್ಗದಲ್ಲಿ ರಸ್ತೆ ಅಭಿವೃದ್ಧಿಗಿಲ್ಲ. ಇವತ್ತು ಗುಲ್ಬರ್ಗ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಗುಲ್ಬರ್ಗ ಬಗ್ಗೆ ಯಾವುದೇ ಡೆವಲಪ್ಮೆಂಟ್ ಬಗ್ಗೆ ದನಿ ಎತ್ತುತ್ತಿಲ್ಲ. ಯಾಕೆ ಕಾಂಗ್ರೆಸ್ ಅವರು ಆಡಳಿತವಿರುವಾಗ ಇದ್ರ ಬಗ್ಗೆ ದನಿ ಎತ್ತಿದ್ರೆ ನಮ್ಮ ದನಿಯನ್ನು ಮುಗಿಸುವಂಥ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಇವತ್ತು ಏನು ಕೇಳಿದ್ರೆ ಯಾವುದೇ ಬಗ್ಗೆ ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಇಂಥವ್ರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತೇವೆ. ನಮ್ಮ ನಾಯಕರು ಕೇಳ್ತಾ ಇರಬೇಕು. ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾಕಂದರೆ ಇವರೇ ವಿರೋಧ ಪಕ್ಷ ಆಗಬೇಕಿತ್ತು. ನಾವು ಆಡಳಿತ ನಡೀತಿದ್ದೆವು. ರಾಜೀನಾಮೆ ಕೊಟ್ಟು ಹೋಲಿ. ಜಿಲ್ಲಾ ಉಸ್ತುವಾರಿ ಬಗ್ಗೆ ರಸ್ತೆ ಬಗ್ಗೆ ಕೇಳೋದು ತಪ್ಪದ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ದಿವಂಗತ ಶ್ರೀ ಗಂಗಾಧರ್ ನಮೋಶಿ ಅವರ ಸ್ಮರಣಾರ್ಥ ಹಾಗೂ NSS ಕರಿಯರ್ ಅಕಾಡೆಮಿ ಕಲಬುರಗಿ ಸಹಭಾಗಿತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗಾಗಿ 1 ತಿಂಗಳ ಕಾಲ ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಕರ ನೇಮಕಾತಿ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಉದ್ದೇಶದಿಂದ ಈ ವಿಶೇಷ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ B.Ed ಅಭ್ಯರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಆಯೋಜಕರು ಮನವಿ ಮಾಡಿದ್ದಾರೆ. 1 ತಿಂಗಳ ಕಾಲ ನಿಗದಿತ ವೇಳಾಪಟ್ಟಿಯಂತೆ ಪ್ರತಿದಿನ ತರಗತಿಗಳು ನಡೆಯಲಿದ್ದು, ವಿವಿಧ ವಿಷಯಗಳ ತಜ್ಞರು ಮತ್ತು
ಮತ್ತು ಅನುಭವಿ ಉಪನ್ಯಾಸಕರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಠ್ಯಕ್ರಮ, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ, ಪರೀಕ್ಷಾ ತಂತ್ರಗಳು ಹಾಗೂ ಮಾರ್ಗದರ್ಶನ ನೀಡಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವುದು, ಅವರ ಪ್ರತಿಭೆಯನ್ನು ಗುರುತಿಸಿ ಉತ್ತಮ ಮಾರ್ಗದರ್ಶನ ನೀಡುವುದು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾಗುವಂತೆ ಪ್ರೋತ್ಸಾಹಿಸುವುದು ಈ ತರಬೇತಿ ಶಿಬಿರದ ಮುಖ್ಯ ಉದ್ದೇಶವಾಗಿದೆ. ಗುಣಮಟ್ಟದ ತರಬೇತಿ ಮೂಲಕ ಕಲ್ಯಾಣ ಕರ್ನಾಟಕದ ಯುವಕರು ಶಿಕ್ಷಕರ ನೇಮಕಾತಿ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿ ಸರ್ಕಾರಿ ಸೇವೆಗೆ ಆಯ್ಕೆಯಾಗಬೇಕೆಂಬ ಮಹದಾಸೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಶಶೀಲ್ ಜಿ ನಮೋಶಿ ತಿಳಿಸಿದರು. ತರಬೇತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆಯುವಂತೆ ಕರೆ ನೀಡಿದರು. ಸರ್, ಇದು NSS ಕರಿಯರ್ ಅಕಾಡೆಮಿಯಿಂದ ಸುಮಾರು 1 ತಿಂಗಳ ಕಾಲ ಈಗಾಗಲೇ ಏನು 15,000 ಹುದ್ದೆಗಳನ್ನು ತುಂಬಿಕೊಡ್ತೀವಂತ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಇದರ ತರಬೇತಿಯನ್ನು ಉಚಿತ ತರಬೇತಿಯನ್ನು ಇವರು ನೀಡಲಿಕ್ಕೆ ಇವರೆಲ್ಲ ಪ್ರಾರಂಭ ಮಾಡಿದ್ದಾರೆ. ಅದನ್ನು ನಮ್ಮ ತಂದೆಯವರು ಗಂಗಾಧರ್ ನಮೋಶಿ ಅವ್ರ ಹೆಸರ ಮೇಲೆ ಅವರು ಅದ್ರ ಜೊತೆಗೆ ಅಂದರೆ ಇವರು ಒಂದು ಸಹಕಾರದಿಂದ ಅಂತ ಮಾಡ್ತಾಯಿದ್ದಾರೆ. ಈಗಾಗಲೇ ಇದನ್ನು ಅಂದರೆ ಇದರೊಳಗೆ ಯಾರು TET ಪಾಸ್ ಆಗಿದ್ದಾರೆ, TET ಪಾಸಾಗಿ B.Ed ಕಲ್ತಂಥವ್ರಿಗೆ ಇದು ತರಬೇತಿ ಇರುತ್ತೆ. ಇದು ಗೋವಾ ಹೋಟೆಲ್ ಹತ್ರ ಇದೆ. ಗೋವಾ ಹೋಟೆಲ್ ಸರ್ಕಲಲ್ಲಿದೆ. ಅವ್ರ ಅಕಾಡೆಮಿ ಅಲ್ಲಿದೆ. ಇದು ತರಬೇತಿ, ಇದು ಒಂದಿನದ ಒಂದು ಇನಾಗ್ರೇಷನ್ ಅಂತ ನಾಳೆ PDI ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಆಡಿಟೋರಿಯಮಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಅದು ಅವ್ರ ಅಕಾಡೆಮಿಯಲ್ಲಿ ಮಾಡ್ತಾರೆ. ಗೋವಾ ಹೋಟೆಲ್ ಸರ್. ಗೋವಾ ಹೋಟೆಲ್ ಎದುರುಗಡೆ ಸರ್, ಅಪೋಸಿಟ್ ಅದ ರೀ NSS ಕರಿಯರ್ ಅಕಾಡೆಮಿ ಅಂತ. ಆ ಸರ್ಕಲಲ್ಲೇ ಒಂದು 2 ಬಿಲ್ಡಿಂಗ್ ಹಿಂದೆ. ಹೌದು ಹೌದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಅಕಾಡೆಮಿಯ ಮುಖಾಂತರ ಒಟ್ಟಾರೆ ನಮ್ಮ ಭಾಗದ ನಿರುದ್ಯೋಗಿ ಶಿಕ್ಷಕರಿಗೆ ಇದೊಂದು ಅವಕಾಶ ಸಿಗಲಿ ಅಂಥೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಅನೇಕ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಿರ್ತೀನಿ. ಇದು ನಾವು ಕಲ್ಯಾಣ ಕರ್ನಾಟಕದವ್ರು ಅಂತಂದ್ರೆ ವಿ ಆರ್ ನಾಟ್ 6,800ಕ್ಕೆ ನಾವು ಸೀಮಿತ ಆಗಲ್ಲ. ನಾವು 8,200ಕ್ಕೂ ನಾವು ಸ್ಪರ್ಧೆ ಮಾಡ್ಬೋದು. ನಾನ್ ಕಲ್ಯಾಣ ಕರ್ನಾಟಕಕ್ಕೂ ಈ ಭಾಗದ ಜನರು ಅರ್ಹರು. ಹಿಂದೆ KKRDB ಅಡಿಯಲ್ಲಿ 371J ಅಡಿಯಲ್ಲಿ ಯು ಆರ್ ನಾಟ್ ಎಲಿಜಿಬಲ್ ಅಂತ ಮಾಡಿದರು. ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಜನರಲ್ ಕೋಟಾ ಅಂತ ಮಾಡಿದರು. ಅದನ್ನು ನಾವು ತಿದ್ದುಪಡಿ ಮಾಡಿ ನಾನು ಅದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ವಹಿಸಿ ಈಗ ಅಪಾಯಿಂಟ್ಮೆಂಟಲ್ಲಿ ಅದು ಜನರಲ್ ಕೋಟಾ ವೇರ್ ವಿ ಆಲ್ ಆರ್ ಎಲಿಜಿಬಲ್, ಕಲ್ಯಾಣ ಕರ್ನಾಟಕದವರು ಎಲಿಜಿಬಲ್ ಇದ್ದಾರೆ, ತಿಳಿತ್ರಿ. ಅದಾದಮೇಲೆ ಆ ಜನರಲ್ ಕೋಟಾನ ಈ ಭಾಗದವ್ರು ಯಾರು ಸೆಲೆಕ್ಟ್ ಆಗ್ತಾರೆ ಹೆಚ್ಚು ಕಡಿಮೆ ಅಂದರೆ SC ST ಯಾವ ರೀತಿ ಅಪಾಯಿಂಟ್ಮೆಂಟ್ ಆಗ್ತಾವಲ್ಲ ಅದೇ ರೀತಿಯಾಗಿ ಆಗುತ್ತೆ. ಅಲ್ಲಲ್ಲ, ಅಲ್ಲಿ ನಾನ್ HKEದವರು HKE ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. HKEದವರು ನಾನ್ HKEಗೆ ಅಥವಾ ಜನರಲ್ ಕೋಟಾಗೆ ಅಪ್ಲೈ ಮಾಡ್ತಾರೆ. ನಾನು ಇನ್ನೊಂದು ತಮ್ಗೆ ಗೊತ್ತಿರಲಿ, ಭಾಳ ಮುಖ್ಯವಾದ ವಿಷಯ ಇಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ದಯಮಾಡಿ ಸರ್ಕಾರ ನಾನ್ ಕಲ್ಯಾಣ ಕರ್ನಾಟಕ ಹೆಸರು ತೆಗೆದು ಇದು ಜನರಲ್ ಕೋಟಾ ಅಂತ ಹೆಸರಿಡಲಿ, ತಿಳಿತ್ರಿ. ಜನರಲ್ ಕೋಟಾ ಕಲ್ಯಾಣ ಕರ್ನಾಟಕದಲ್ಲಿ ಈಗ ಈ ಅಪಾಯಿಂಟ್ಮೆಂಟಲ್ಲಿ 20% ನಮ್ದು ಇರ್ಬೋದು, 20% ನಾನ್ ಕಲ್ಯಾಣ ಕರ್ನಾಟಕ. ಬಟ್ ಸ್ಟೇಟ್ ಒಳಗೆ ಅದೇ ಸಮಯದಲ್ಲಿ ಉಳಿದಂಥ ಹುದ್ದೆ ಮತ್ತು ಇವು ಎಲ್ಲ ಒಂದೇ, ಗೊತ್ತಾಯ್ತಾ ಸರ್? ಸೊ ಇದನ್ನು ಏನು ಮಾಡಿದ್ದಾರೆ, ನಾನ್ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಕೊಟ್ಟು ನೀವು ಇದಕ್ಕೆ ಅರ್ಹರಿಲ್ಲ ಅಂತದಂತೂ ಅವರಿಗಿಲ್ಲಿ ಇದು ಮಾಡ್ಲಿಕ್ಕೆ ಬಿಟ್ಟಿಲ್ಲ.
ತಿಳಿತಾ ಸರ್? ಅಲ್ಲಿ ಸೆಲೆಕ್ಷನ್ಗೂ ಬಿಟ್ಟಿಲ್ಲ. ಅನೇಕ ಬಾರಿ ಇವರು ಅಂದರೆ ಸೆಲೆಕ್ಟ್ ಆದರೂ ಕೂಡ ಇವ್ರು ಎಲ್ಲಿ ಬೇಕಾದಲ್ಲಿ ಪ್ಲೇಸ್ ತೊಗೋಬೋದು. ನಿಮ್ಗೆ ಅದು ಕೊಡೋಕ್ಕೆ ಬರಲ್ಲ, ಇದು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಿದ್ರು. ಇದು ತಪ್ಪು. ಈ ಅಪಾಯಿಂಟ್ಮೆಂಟಲ್ಲಿ ಇದು ಕರೆಕ್ಷನ್ ನಾವು ಮಾಡಿದ್ದೇವೆ. ಭಾಳ ಆಸಕ್ತಿ ವಹಿಸಿ ಪ್ರಾರಂಭದಲ್ಲಿ 1/2/2023 ಒಂದು ಆದೇಶದ ಮುಖಾಂತರ ದಿಸ್ ಕರೆಕ್ಷನ್ ಹ್ಯಾಸ್ ಬೀನ್ ಮೇಡ್. ಜನರಲ್ ಕೋಟಾಗೂ ನಾವು ಅರ್ಹರು. ಇದರ ಕಂಪಾರ್ಟ್ಮೆಂಟ್ ಮಾಡಿ ನೀವು ಬರೀ 80% ಇಲ್ಲಿದ್ದಂಥ ಹುದ್ದೆಗೆ ಮಾತ್ರ ಸೀಮಿತ ಆಗಿದ್ರಿ. ಆ 20%ಗೆ ನಿಮ್ಗೇನು ಸಂಬಂಧ ಇಲ್ಲ, ರಾಜ್ಯದ ಉಳಿದ ಪೋಸ್ಟಿಗೂ ನೀವು ಸಂಬಂಧ ಇಲ್ಲ ಅಂತ ಮಾಡಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.